ಸವಿತಾ, ಸರಿಯಾದ ಕೆಲಸ ಮಾಡಿದ್ದೀನಿ ನೀನು. ಆಕೆ ಬರ್ತಾಳೆ ಈಗ. ಆಕೆ ಬಂದ ತಕ್ಷಣ ಆಕೆಗೆ ಏನು ಕೆಲಸ ಹೇಳ್ಬೇಕಂತ ನಂಗೆ ಗೊತ್ತೈತಿ. ನೀವು ನಿಮ್ದೇನು ಕೆಲಸ ಆಯ್ತು ನೋಡ್ರಿ, ಅದನ್ನು ಮಾಡಿ ಹೋಗ್ರಿ. ಸರಿ ಆಯ್ತು ಬೇಮ್ಮ. ಮೊದಲು ಕೋಣಿ ಹತ್ರ ಹೋಗಿ ಆಕಿನ ಕರ್ಕೊಂಡು ಹೊರಗಡೆ ಬರ್ಬೇಕು. ಇಲ್ಲ ಅಂದ್ರೆ ಬಟ್ಟೆ ಚೇಂಜ್ ಮಾಡೋಕಂತಾನೆ 4 ತಾಸು ತೊಗೊಂಡ್ರು ತೊಗೋಬೋದು ಈಕಿ ಮಹಾತಾಯಿ. ಏನು ಯಪ್ಪ, ಈ ಹುಡುಗಿ ಒಂದು ಜವಾಬ್ದಾರಿ ಗೊತ್ತಿಲ್ಲ. ಹೇಳ್ಕೊಡ್ತೀವಿ ಬಾರವ, ಜವಾಬ್ದಾರಿನ ಅಂದ್ರೆ ಕಲಿಯೋದಕ್ಕೂ ಇಷ್ಟ ಇಲ್ಲ. ಈಕೆ ಏನು ಅನ್ಕೊಂಡ್ಬಿಟ್ಟಾಳಂತ. ಅಲ್ಲ, ಮನೆಯಾಗೂ ಕೆಲಸ ಮಾಡೋದಿಲ್ಲ, ಅವ್ರ ಮನೆಯಾಗೂ ಕೆಲಸ ಮಾಡಿಲ್ಲ. ಅವ್ರ ತಾಯಿ ಹೆಂಗಾರ ಬೆಳೆಸಿದ್ದಾಳ ಅಂತ ಈಕಿನ. ಅಲ್ಲ, ಅಷ್ಟು ಶ್ರೀಮಂತರದಾರ, ಮಗಳನ್ನು ಪ್ರೀತಿ ಇರ್ತೈತಿ, ಏನೂ ಕೆಲಸ ಹಚ್ಚಿರೋದಿಲ್ಲ, ಒಪ್ಕೋತೀನಿ. ಹಂಗಂತ ಸಣ್ಣ ಪುಟ್ಟನೂ ಮಾಡಲಿಲ್ಲ ಅಂದ್ರೆ ಹೆಂಗಿಕ್ಕಿ ಮನ್ಯಾಗ? ಈ ಪಾಪ ಅಲ್ಲನ ಅವರಿಬ್ರು, ಲಲಿತಾ ಮತ್ತು ಸವಿತಾ ಮನ್ಯಾಗ ಕೆಲಸ ಮಾಡ್ಕೊಂಡು ಮತ್ತು ಹೊರಗಡೆನೂ ದುಡಿಯಾಕ ಕುಂತಾರ. ಈಕಿಗೆ ಮನೆಯಿಂದಷ್ಟೇ ಏನು ಅವ್ರಿಗೆ ಕೆಲಸ ಮಾಡೋ ಮುಂದೆ ಹೆಲ್ಪ್ ಮಾಡಿ ಈಕಿನೂ ಕಲಿಬೇಕಲ್ಲ. ಇಷ್ಟು ದಿನ ಅಂತ ಹಿಂಗೆ ಕುತ್ಕೋತಾಳೆ ಈಕಿ. ಇವತ್ತಲ್ಲ ನಾಳೆ ಈಕಿ ಮನೆ ಕೆಲಸ ಮಾಡಾಕಬೇಕು. ಇಲ್ಲ, ಈಕಿನ ಹಿಂಗೆ ಸುಮ್ಮನೆ ಬಿಟ್ರೆ ಈಕಿ ಮನೆ ಕೆಲಸ ಕಲಿಯಂಗಿಲ್ಲ. ಹಿಂಗೆ ತಿಂದು ಉಂಡು ಮಲ್ಕೊಂಡು ಈಗ ಎದ್ದು ಬಿಡ್ತಾಳೆ ಈಕಿ. ಇವತ್ತು ಸರಿಯಾಗಿ ಬಗ್ಗಿಸ್ತೀನಿ. ಇವತ್ತು 21ನೇ ತಾರೀಕಿಗೆ ನಾನು ಮಹೇಂದ್ರ ಅವ್ರ ಬರ್ಡೇನ ವಿಶ್ ಮಾಡಿದ್ದೆ. ನನಗೆ ಅವ್ರ ಹೆಸರು ಗೊತ್ತಾಗಿಲ್ಲಾಗಿತ್ತು. ಅವ್ರು ಲೇಟಾಗಿ ಹೇಳಿದ್ರು ಅವ್ರ ಹೆಸರನ್ನ. ಸಾರಿ ಮಹೇಂದ್ರ ಅವರೇ. ಅದಕ್ಕೋಸ್ಕರ ಇನ್ನೊಂದ್ಸಲ ವಿಶ್ ಮಾಡ್ತಾ ಇದ್ದೀನಿ. ಮಹೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ವಿಶ್ ಮಾಡಿದ್ದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ನಮಸ್ಕಾರ. ಏ ಮುದುಕಿ, ಎಷ್ಟರ ಸೊಕ್ಕು ನಿನಗ. ನನ್ನ ಪಾಡಿಗೆ ನಾನು ಹೊರಗಡೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ರೆ ನನ್ನನ್ನು ಹೊರಗಡೆ ಹೋಗೋದು ಬಿಡಿಸ್ತೀಯ? ನೋಡ್ತಿರೋ ಈ ಸೇಡನ್ನು ನಿನ್ನ ಮೇಲೆ ತೀರ್ಸ್ಕೊತೀನಿ ನಾನು. ಈ ಹಾಳಾದ ಮುದುಕಿ ಒಂದು ಯಾಕಾದರೂ ಐತಾನೆ ಈ ಮನೆಯಲ್ಲಿ. ಇಲ್ಲ ಅಂದಿದ್ದರೆ ನನ್ನ ಪಾಡಿಗೆ ನಾನು ಆರಾಮಾಗಿರ್ಬೋದಿತ್ತು. ಈ ಅತ್ತೆ ಒಂದು ಎಲ್ಲಿದ್ದಾರೋ ಏನು, ಇಂಥ ಟೈಮಲ್ಲಿ ಬಂದು ಸಪೋರ್ಟ್ ಮಾಡಿ ನನ್ನನ್ನು ಹೊರಗಡೆ ಕಳಿಸೋ ಬಿಟ್ಟು ಎಲ್ಲಿ ಹೋಗಿ ಕೂತ್ಕೊಂಡಾರ ಏನು. ಇವರಿಗೆ ಬಂಗಾರ ಬೇಕು, ಸೀರೆ ಬೇಕು, ಎಲ್ಲ ಬೇಕು ನನ್ನ ಕಡೆಯಿಂದ. ಆದರೆ ನನ್ನ ಮಾತು ಮಾತ್ರ ಕೇಳೋದಿಲ್ಲ. ಇವತ್ತು ಬರಲಿ ನನ್ನ ಹತ್ರ, ಸರಿಯಾಗಿ ಮಾತಾಡ್ತೀನಿ. ಅಲ್ಲ, ಇವ್ರ ಮನೆಯಲ್ಲಿ ಇವ್ರು ಏನಂತ ಅಂದ್ಕೊಂಡಿದ್ದಾರೆ? ನನ್ನನ್ನೇನು ಈ ಮನೆ ಆಳಂತ ಅಂದ್ಕೊಂಡಿದ್ದಾರೆ. ನನ್ನ ಇಷ್ಟದಂಗೆ ನನಗೆ ಇರೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಅದೇನು ಅಮಾವಾಸ್ಯೆ ಅಂತ ಪೂಜೆ ಮಾಡ್ಬೇಕಂತ, ಅದಕ್ಕೆ ನಾನೇನು ಮಾಡಬೇಕು? ಇಲ್ಲ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ. ಹೇಗಾದರೂ ಮಾಡಿ ಇವಾಗ ಮನೆ ಮರ್ಯಾದೆನೇ ಹೋಗೋಂಗೆ ಮಾಡ್ತೀನಿ ನಾನು. ನನ್ನ ಪಾಡಿಗೆ ನಾನು ಹೊರಗಡೆ ಹೋಗಿ ಪಾರ್ಟಿ ಮಾಡ್ಕೊಂಬಂದ್ರೆ ಇವರಿಗೆ ಸೊಕ್ಕು ಕೊಬ್ಬು ಮಾಡ್ತೀನಿ. ನನ್ನ ಇರೋ ಬರೋ ಫ್ರೆಂಡ್ಸನ್ನೆಲ್ಲ ಇಲ್ಲಿ ಕರೆದು ಈ ಮನೆಯಲ್ಲಿನೇ ಪಾರ್ಟಿ ಮಾಡಿ ಈ ಮನೆ ಮರ್ಯಾದೆ ಹೋಗೋಂಗೆ ಮಾಡ್ತೀನಿ. ಫಸ್ಟ್ ಆ ಮುದುಕಿ ಮರ್ಯಾದೆ ಹೋಗ್ಬೇಕು. ಹಂಗೆ ಮಾಡ್ಬೇಕು ನಾನು. ಆ ಮುದುಕಿ ಸೊಕ್ಕು ಮುರಿಬೇಕು. ಆವಾಗಲೇ ನನಗೆ ಸಮಾಧಾನ. ಅವಾಗ ಈ ಮನೆಯಲ್ಲಿ ಆರಾಮಾಗಿರ್ಬೋದು ನಾನು. ಮುದುಕಿ ಈ ಮನೆಯಲ್ಲಿ ದೊಡ್ಡಕ್ಕೆ ಅಂತಂದು ಅಕ್ಕಿ ಹೇಳ್ದಂಗೆ ನಡಿಬೇಕಂತ. ಅಕ್ಕಿ ಹೇಳಿದ ಮತ್ತೆ ನಾನು ಇದಕ್ಕೆ ಕೇಳ್ಬೇಕು? ನನ್ನ ಇಷ್ಟದಂಗೆ ಹಂಗೆ ನಾನು ಇರೋಕ್ಕೆ. ನನ್ನ ತವ್ರ ಮನೆಯಲ್ಲಿನೇ ನಾನು ಇಷ್ಟು ದಿನ ಹೆಂಗೆ ಬೇಕು ಹಂಗದೀನಿ. ಯಾರೋ ನನಗೆ ಒಂದು ಮಾತು ಯಾಕೆ ಏನು ಅಂತ ಕೇಳಿಲ್ಲ. ಇಲ್ಲಿ ಬಂದಮೇಲೆ ಈ ಮುದುಕಿ ಹೇಳ್ದಂಗೆ ಕೇಳ್ಬೇಕಂತ ನಾನು. ಎಷ್ಟು ಸೊಕ್ಕು ಈ ಮುದುಕಿಗೆ. ನಾನೇ ಕೆಲಸ ಮಾಡಿ, ನಾನು ಈ ಮನೆಯಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಏನಾರ ಅಂಗನಾಗಿದ್ದಂಗೆ ಅದಾಳಲ್ಲಪ್ಪ. ಕವಿತವಾ, ಯಾಕವ್ವ ಇಷ್ಟೊಂದು ಸಿಟ್ನಾಗದಿದ್ದಿ? ಅಷ್ಟು ಬೇಜಾರು ಮಾಡ್ಕೊಂಡಿದ್ದಿ ಅಂಥದ್ದು ಏನಾತವ ಈಗ? ಏನತ್ತೆ ನೀವು ಎಷ್ಟು ಈಸಿಯಾಗಿ ಕೇಳಾಕೊಂತೀರಿ? ಏನಾಯ್ತು ನಿನಗಂತಂದು? ಹೊರಗಡೆ ಆಗಿದ್ದೆ ಸಾಕಾಗಿಲ್ವಾ? ಅಲ್ಲ ಅತ್ತೆ, ನನ್ನ ಪಾಡಿಗೆ ನನಗೆ ಇಷ್ಟ ಬಂದಂಗೆ ನಾನು ಹೊರಗಡೆ ಹೋಗ್ತೀನಿ, ಇಷ್ಟ ಬಂದಂಗೆ ಮನೆಗೆ ಬರ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ಅವ್ರು ಯಾರು? ನೀವು ಒಂದು ಮಾತು ಕೂಡ ನನ್ನ ಪರವಾಗಿ ಮಾತಾಡೋದಿಲ್ಲ. ಕವಿತವ, ನಿನ್ನ ಮುಂದೆ ನಿನ್ನ ಪರವಾಗಿನ ನಾ ಮಾತಾಡಲಿಲ್ಲವ. ಅವ್ರು ನೋಡಿದ್ದಿಲ್ಲ ಹೆಂಗೆ ಮಾತಾಡಿದ್ರು ಅಂತಂದು. ನೀನೇನು ತಲೆ ಕೆಡ್ಸ್ಕೊಬೇಡವ. ಇದು ಒಂದು ಸಲ ಅಷ್ಟೇ. ಅದು ಅಮಾಸೆ ಬಂದಿತ್ತಲ್ಲ, ಹಾಗಾಗಿ ಅವ್ವ ಹಂಗೆ ಅನ್ನ ಕುಂತಾಳ. ಈ ಅಮಾಸೆ ಒಂದು ಮುಗಿಲಿ, ಆಮೇಲೆ ನಿನಗೆ ಇಷ್ಟ ಬಂದಂಗಿರು. ನೋಡಿ ಅತ್ತೆ, ನಾನು ಯಾವುದೇ ಕಾರಣಕ್ಕೂ ಯಾರ ಮಾತು ಕೇಳೋದಿಲ್ಲ. ನೀವೇನತ್ತೆ, ನೀವು ನನ್ನ ಪರವಾಗಿ ಮಾತಾಡ್ತೀನಿ ಅಂತಂದರು ನನ್ನ ಪರವಾಗಿ ಮಾತಾಡೋದಿಲ್ಲ. ಅಲ್ಲ, ನನ್ನ ಪರವಾಗಿ ಮಾತಾಡಿ ನಾನು ಹೊರಗಡೆ ಹೋಗಂಗೆ ಮಾಡಬೇಕು ತಾನೇ ನೀವು. ಅದನ್ನು ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀರ. ನನ್ನ ಕಡೆಯಿಂದ ಎಲ್ಲ ಬೇಕು ನಿಮ್ಗೆ. ನನಗೆ ಏನಾದರೂ ಕೇಳಿದ್ರೆ ನಿನ್ನ ಸಪೋರ್ಟ್, ನಿನಗೆ ನನ್ನ ಸಪೋರ್ಟ್ ಇದೆ ಅಮ್ಮ, ಏನು ಚಿಂತೆ ಮಾಡಬೇಡ ಅಂತೀರಾ. ಹೊರಗಡೆ ನೋಡಿದರೆ ಒಂಚೂರು ಕೂಡ ನನಗೆ ಸಪೋರ್ಟೇ ಮಾಡೋದಿಲ್ಲ ನೀವು. ಅಯ್ಯ ಕವಿತವ್ವ, ನಿನ್ಗವ ನಾನು ಸಪೋರ್ಟ್ ಮಾಡೋದು ಅವರಿಬ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನೇನಾರ? ಯಾರಿಗೆ ಗೊತ್ತಾತೆ, ನೀವು ಒಂಥರ ವಿಚಿತ್ರ ಇದ್ದೀರ. ಯಾವಾಗ ಯಾರ ಹತ್ರ ಯಾರ ಪರವಾಗಿ ಮಾತಾಡ್ತೀರ ಏನೋ ಗೊತ್ತೇ ಆಗೋದಿಲ್ಲ. ನನಗಂತೂ ನಿಮ್ಮ ಮೇಲೆ ಎಳ್ಳು ಕಾಳಷ್ಟು ನಂಬಿಕೆನೇ ಇಲ್ಲ. ಹಾಗೆಲ್ಲ ಮಾತಾಡಬೇಡವ. ಅದು ನಾನು ನಿನ್ನ ಪರವಾಗಿ ನಾವು ಮಾತಾಡೋದು ಏನೋ ಒಂದು ಸ್ವಲ್ಪ ಇದಾತ. ನೀನು ತಲೆ ಕೆಡ್ಸ್ಕೊಬೇಡವ. ನೀನು ತಲೆ ಕೆಡ್ಸ್ಕೊಬೇಡ. ಮುಂದಿನ ಸಲ ನೀನು ಹೊರಗಡೆ ಹೋಗೋ ಮುಂದೆ ನನಗೆ ಮುಂಚೆನೇ ಒಂದು ಮಾತು ಹೇಳ್ಬಿಡು. ಅವ್ರು ಯಾರು ನಿನ್ನ ತಂಟೆಗೆ ಬರಲಾರ್ದಂಗೆ ನಾನು ನೋಡ್ಕೋತೀನಂತೆ. ನೀವು ಮುಂಚೆ ನನಗೊಂದು ಮಾತು ಹೇಳಿದ್ರೆ ಅವ್ರು ಯಾರು ಅಲ್ಲಿ ನೀನು ಹೋಗೋ ಮುಂದೆ ಅವ್ರು ಯಾರು ಹೊರಗಡೆ ಬರಲಾರ್ದಂಗೆ ಮಾಡ್ತಿದ್ದೆ. ನೀವು ಹೋದ್ಮೇಲೆ ಆಮೇಲೆ ಹೇಳ್ತಿದ್ದೆ ನಾನು. ನೀನು ನನಗೆ ಒಂದು ಮಾತು ಹೇಳೇ ಇಲ್ಲವ. ಅಲ್ಲ ಅತ್ತೆ,
ಹಚ್ಚಿ ಓಡಾಡ್ಬೇಕು? ನಾನು ಎಲ್ಲರ ಮುಂದೆನೇ ಓಡಾಡಕ್ಕೆ, ನನಗೆ ಯಾರು ಕೇಳೋ ಹಂಗಿಲ್ಲ ಎಲ್ಲಿ ಹೋಗ್ತಿದ್ಯಾ ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಅದು ನನ್ನ ಇಷ್ಟ ಆತೆ. ನಾನು ಯಾವಾಗ ಬೇಕಾದ್ರೂ ಹೋಗ್ತೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ. ನನ್ನ ಗಂಡನ ಪರ್ಮಿಷನ್ ತೊಗೊಂಡಿರ್ತೀನಿ ತಾನೆ, ಮತ್ತೇನೆ ನಿಮಗೆ ಸ್ಪೆಷಲ್ ಆಗಿ ಬಂದು ಹೇಳ್ಬೇಕು ನಾನು? ಅದು ಅದು ನನಗೆ ಹೇಳಂತ ಹೇಳಕ್ಕಂತಿಲ್ಲವ ನಾನು. ಅಂದ್ರೆ ಈಗ ಮನ್ಯಾಗ ಎಲ್ಲರೂ ನಿನ್ನ ಮೇಲೆ ಭಾಳ ಹೊಟ್ಟೆ ಕಿಚ್ಚಿಟ್ಕೊಂಡಾರ. ಅದಕ್ಕೆ ನಿನಗೆ ತೊಂದರೆ ಆಗಬಾರ್ದು ಅಂತಂದು ನಾನು ಹೇಳಿದ್ದವ. ಅಲ್ಲ ಅತ್ತೆ, ದೊಡ್ಡದಾಗಿ ಈ ಮನೆಯಲ್ಲಿ ನಾನು ಹೇಳ್ದಂಗೆ ಕೇಳ್ತಾರೆ, ನಾನು ಹೇಳಿದ್ದೇ ನಡೆಯೋದು, ನನ್ನ ಮಾತು ಯಾರೂ ಮೀರೋದಿಲ್ಲ, ನಾನು ಗೆರೆ ಹಾಕಿದ್ರೆ ಅದನ್ನ ದಾಟಿ ಯಾರೂ ಹೋಗೋದಿಲ್ಲ ಅಂತ ದೊಡ್ಡದಾಗಿ ನಮ್ಮ ಮನೆಗೆ ಬಂದಾಗ ಕೊಚ್ಕೊಂಡಿದ್ರಿ. ಇಲ್ಲಿ ನೋಡಿದ್ರೆ ನಿಮ್ಮ ಮಾತು ಒಂದು ಚೂರು ನಡೆಯೋದೇ ಇಲ್ಲ. ಎಷ್ಟು ಸುಳ್ಳು ಹೇಳ್ತೀರಾ ಅತ್ತೆ ನೀವು? ಇನ್ನೂ ಎಷ್ಟೆಷ್ಟು ಸುಳ್ಳು ಹೇಳಿದಿರೋ ಏನು. ಹೋಗಿ ಹೋಗಿ ನಿಮ್ಮನ್ನು ನಂಬಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಛೇ ಕವಿತಾ, ನನಗೆ ಹಿಂಗೆ ಮಾತಾಡ್ಬಿಟ್ಟೆಲ್ಲ ನೀನು. ನಾನು ನನ್ನ ಮಾತು ಯಾರಿಗೆ ಕೇಳೋದಿಲ್ಲ ಈ ಮನ್ಯಾಗ, ನೋಡಂತೆ ಅಂತ. ಇನ್ನು ಮೇಲೆ ಈ ಮನ್ಯಾಗ ನನ್ನ ಮಾತು ಹೆಂಗೆ ಕೇಳಂಗಿಲ್ಲ ಅನ್ನೋದು ನಾನು ನೋಡಬಿಡ್ತೀನಿ. ಇದಕ್ಕೆಲ್ಲ ಕಾರಣ ಆ ಸವ್ವಿನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ನನ್ನ ಮರ್ಯಾದೆನ ಹೋಗಂಗೆ ಮಾಡಿಬಿಟ್ಲಲ್ಲ ಆಕೆ ಸವ್ವಿ. ಲಲಿತಾ, ಸವಿತಾ, ಕವಿತಾ, ಲಗುನ ಬರ್ರಿಲ್ಲಿ. ಹಾವೇ ಅಮ್ಮ, ಬಂದ್ವಿ. ನಾಳೆ ಅಮಾಸೆ ಐತಿ. ಈ ಶೀಘ್ರದಾಗೆಲ್ಲ ಇವರಿಗೆ ಕಸ ಎಲ್ಲ ತೆಗಿಯಕ್ಕೆ ಹಚ್ಚೋದು ಬೇಡ. ಇವತ್ತ ಎಲ್ಲ ತೆಗೆದು ಸ್ವಚ್ಛ ಆಗಿಬಿಡ್ಲಿ. ಇಲ್ಲಾಂದ್ರೆ ಮೊದ್ಲು ಮಳೆಗಾಲ ಮತ್ತು ಹುಳ ಉಪಡೆ ಎಲ್ಲ ಜಾಸ್ತಿನೇ ಆಗ್ಬಿಡ್ತಾವೆ. ಅಮ್ಮರ ಓ ಬಂದ್ರಾವ, ಚಲೋ ಆತ. ಅಂದಂಗೆ ಅಡುಗೆ ಮನೆಯಾಗೆಲ್ಲ ಸ್ವಚ್ಛ ಆಗೈತಲ್ಲ? ಹ್ಞೂ ರೀ ಅಮ್ಮಾರ, ಅಡುಗೆ ಮನೆಯಿಂದೆಲ್ಲ ಮುಗೀತು. ಹಂಗೆ ನಮ್ಮ ಬೆಡ್ರೂಮ್ ಇಬ್ರದ್ದು ಬೆಡ್ರೂಮನ್ನು ಸ್ವಚ್ಛ ಮಾಡೈತ್ರಿ. ನಿಮ್ಮ ಬೆಡ್ರೂಮನ್ನು ಸ್ವಚ್ಛ ಮಾಡೈತೆ ನೋಡ್ರಿ ಅಮ್ಮಾರ. ಬೆಡ್ರೂಮ್ ಎಲ್ಲ ಸ್ವಚ್ಛ ಆಯ್ತು, ಅಡುಗೆ ಕೋಣೆನೇ ಸ್ವಚ್ಛ ಆಗೈತಿ. ದೇವ್ರ ಸಾಮಾನು ಅಂತ ತಿಕ್ಬೇಕು. ಸಂಜೆ ಮುಂದೆ ಇನ್ನೊಂದ್ಸಲ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತಿಕ್ಕಿ ದೇವ್ರ ರೂಮೆಲ್ಲ ಒರೆಸ್ಬಿಡ್ತೀವಿ ರೀ. ಹೌದಾವ, ಚಲೋ ಆತು. ಹಂಗೆ ಮಾಡಿಬಿಡ್ರಿ. ಯಾಕಂದ್ರೆ ನಾಳೆ ಬೆಳಗ್ಗೆ ಎದ್ದು ದೇವ್ರ ಸಾಮಾನು ತಿಕ್ಕೊಂತ ಕೂತ್ಕೊಂಡ್ರೆ ಟೈಮ ಸಾಕಾಗಂಗಿಲ್ಲ ಪೂಜೆ ಮಾಡೋಕೆ. ನಾಳೆ ಆದಷ್ಟು ಲಘುನ ಪೂಜೆ ಮುಗಿಸ್ಬಿಡ್ರಿ. ಇವತ್ತು ಸಂಜೆ ಮುಂದೆ ದೇವ್ರ ಸಾಮಾನು ಏನೇನದ ನೋಡ್ರಿ ಅವು ಅಷ್ಟನ್ನು ಸ್ವಚ್ಛಗೆ ತಿಕ್ಕಿ ದೇವ್ರ ಕೋಣೆ ಎಲ್ಲ ಸ್ವಚ್ಛ ಮಾಡಿ ಎಲ್ಲನೂ ರೆಡಿ ಇಟ್ಕೊಂಡ್ಬಿಡ್ರಿ ನಾಡ್ದಿಗೆ. ಸರಿ ಆತ್ರಿ ಅಮ್ಮರ. ಅಂದಂಗೆ ಇಲ್ಲಿ ಈಗ ಒಳಗಡೆದೆಲ್ಲ ಮುಗಿದೈತಲ್ಲ, ಇಲ್ಲಿ ಬಾಗಿಲು ಮುಂದೆಲ್ಲ ಮೇಲೆಲ್ಲ ಆ ಜೇಡು ಕಟ್ಕೊಂಡ್ಬಿಟ್ಟೈತೆ ನೋಡ್ರಿ. ಒಬ್ಬರು ಜೇಡು ಅಷ್ಟು ತೆಗೆದ್ಬಿಡ್ರಿ ಮೇಲಿಂದ, ಇನ್ನೊಬ್ರು ಕೆಳಗಿಂದ ಅಷ್ಟು ಕಸ ಅಂದ್ಬಿಡ್ರಿ. ಆಮೇಲೆ ಇಲ್ಲಿ ಗಿಡದ ಹತ್ರ ಎಲ್ಲ ಕಸ ಹೂವು ಬೆಳೆದವು, ಅವೊಂದಿಷ್ಟು ತೆಗೆದು ಅಷ್ಟು ನೀರು ಹಾಕಿ ಒಂದ್ಸಲ ಸ್ವಚ್ಛಗೆ ನೆಲ ಒರೆಸ್ಕೊಂಡ್ಬಿಡ್ರಿ. ಹೊರಗಡೆನೂ ಫುಲ್ಲು ಸ್ವಚ್ಛ ಆಗ್ಬಿಡ್ತೈತಿ. ಅಂದಂಗೆ ಹಾಲ್ನಾಗ ಸ್ವಚ್ಛ ಆಗೈತನ? ಹಾಲ್ನಾಗ ಇನ್ನೂ ಸ್ವಚ್ಛ ಆಗಿಲ್ರಿ ಅಮ್ಮರ. ಸರಿ ಸರಿ, ಹಂಗಾರೆ ನೀವು ಇದು ಮಾಡ್ತಿರ್ರಿ. ನಾನು ಜಯ್ಯವಾಗ ಗೌರಿಗೆ ಕರೆದು ಹಾಲ್ನಾಗೆಲ್ಲ ಸ್ವಚ್ಛ ಮಾಡಿಸ್ತೇನಂತ. ಅಷ್ಟು ಮಾಡಿಬಿಡ್ರಿ ಅಮ್ಮರ. ಲಲಿತಾ, ನೀನು ಸ್ವಲ್ಪ ಹಾಯ್ತದಿದ್ದಿ, ನೀನು ಮೇಲಿಂದ ಅಷ್ಟು ಧೂಳು ಅಂದ್ಬಿಡು, ನಾ ಕೆಳಗಿಂದ ಅಷ್ಟು ಧೂಳು ಅಂದ್ಕೊಂಡ್ಬಿಡ್ತೀನಂತ. ಈಕಿ ಕವಿತಾ ಅದಳಲ್ಲ, ಆಕಿ ಗಿಡದ ಹತ್ರ ಎಲ್ಲ ಕಸ ಎಲ್ಲ ತೆಗಿತಾಳ. ಆಮೇಲೆ ಅಷ್ಟು ನೀರು ಹಾಕಿ ಒಂದ್ಸಲ ಸ್ವಚ್ಛ ಕಸ ಅನ್ಕೊಂಬಂದು ನೀರು ಹಾಕಿ ಒರೆಸ್ಬಿಡಾಕೆ ಬರ್ತೈತಿ. ಸರಿ ಆಯ್ತು. ಹಂಗಂದ್ರೆ ನಾವು ಕಸ್ಬರಿಗೆ ತೊಗೊಂಡ್ಬರ್ತೀನಿ. ಸರಿ ಹೋಗು. ನನಗೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಕೆಲಸ ಮಾಡೋದಕ್ಕೆ ಬರಲ್ಲ ಅಂದ್ರೆ ಊಟ ಮಾಡೋದಕ್ಕೆ ಬರುತ್ತಾ? ಸರಿಯಾಗಿ ಟೈಮಿಗೆ ಬಂದು ಊಟ ಮಾಡ್ತೀಯಾ ಮನೆಯಲ್ಲಿ, ಮತ್ತು ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ ನಿನಗೆ? ಹಲೋ, ನಾನೇನು ಪುಕ್ಸೆಟ್ಟೆ ಊಟ ಮಾಡೋಕೆ ಕುಂತಿಲ್ಲ. ಈ ಮನೆಯಲ್ಲಿ ನನ್ನ ಗಂಡ ದುಡಿತಾ ಇದ್ದಾನೆ, ನಾನು ಊಟ ಮಾಡ್ತಾ ಇದ್ದೀನಿ. ಇನ್ನು ನಾವೇನು ಮನ್ಯಾಗ ಪುಕ್ಸೆಟ್ಟೆ ಕುತ್ಕೊಂಡು ತಿಂತೀವನ ನಿನಗೆ? ನೋಡು, ನೀ ಇಲ್ಲದ ಹೆಚ್ಚಿಗೆ ಮಾತಾಡೋಕೋಬೇಡ. ನನಗೆ ಈ ಕೆಲಸ ಎಲ್ಲ ಬರೋದಿಲ್ಲ, ನಾನು ಮಾಡೋದು ಇಲ್ಲ. ಬರೋದಿಲ್ಲ ಅಂದ್ರೆ ಬಿಡೋರು ಯಾರು? ಬಾಲಿ, ನಾನು ಹೇಳ್ಕೊಡ್ತೀನಿ. ಹಂಗೆ ಕಸ ಕಿತ್ತಂತಿತ್ತು ಬಾ. ಕವಿತಾ, ಹೋಗ. ಅವರಿಬ್ರು ಈ ಕೆಲಸ ಮಾಡಕೊಂತಿರೋದಲ್ಲನ? ಅವರು ಈ ಮನೆ ಸುಸೇರೋದಿಲ್ಲ. ಈಗ ನೀರು ಖಾಲಿ ಕೂತ್ಕೊಂಡೆ ಅಂದ್ರೆ ಅವರಿಬ್ರು ಹೋಗಿ ಖಾಲಿ ಕೂತ್ಕೋತಾರ. ಅವಾಗ ಮನೆ ಎಲ್ಲ ಹೆಂಗೆ? ಹಂಗೆ ಅಮಾಸೆ ಮುಂದೈತಿ, ನಾಳೆ ನೋಡಿದ್ರೆ ಅಮಾಸೆ ಐತಿ, ಎಲ್ಲರೂ ಹಿಂಗೆ ಖಾಲಿ ಕೂತ್ಕೊಂಡ್ರೆ ಮನೆಯೆಲ್ಲ ಹೆಂಗೆ ಸ್ವಚ್ಛ ಆಗ್ಬೇಕು? ನಡಿ ಹೋಗು, ಮೊದಲು ಅಷ್ಟು ಕಸ ಗಿಸ ಅಷ್ಟು ತಿಕ್ಕೋಗು. ಅಯ್ಯ ಕವಿತಾ, ಬಾಯ್ ತಕೊಂಡು ನಿಂತ್ಕೊಂಡೆಲ್ಲ ನೋಡಿಲ್ಲಿ. ಹಿಂಗಿರುತ್ತಲ್ಲ, ಹಿಂಗೆ ಕಸಾನ ಕಿತ್ತಿ ಎಲ್ಲನೂ ಒಂದು ಕಡೆ ಹಾಕ್ಬೇಕು. ಮತ್ತು ಅಲ್ಲೇ ಕಿತ್ತಿ ಅಲ್ಲೇ ಒಗೆಯೋದಲ್ಲ. ಮತ್ತೆ ಅಲ್ಲೇ ಕಿತ್ತು ಅಲ್ಲೇ ಒಗೆದೆ ಅಂದ್ರೆ ಮತ್ತೆ ಇನ್ನೊಂದ್ಸಲ ಅಷ್ಟನ್ನು ಸ್ವಚ್ಛ ಮಾಡ್ಕೊತ ಹೋಗ್ಬೇಕಾಗತ್ತೆ. ಅದಕ್ಕೆ ಕಿತ್ತಿರೋ ಕಸಾನೆಲ್ಲ ಒಂದು ಕಡೆ ಗುಂಪ್ಲ ಹಾಕಿದೆ ಅಂದ್ರೆ ಆಮೇಲೆ ಎಲ್ಲ ಕಿತ್ತದಾದ್ಮೇಲೆ ಒಮ್ಮಿಗೆ ಆ ಗುಂಪ್ಲ ತೊಗೊಂಡೋಗಿ ಆ ಕಡೆ ಹಿಂದೆ ಮುಂದಕ್ಕೆ ಹೋಗಿ ಒಗ್ಯಾಕೆ ಬರ್ತೈತಿ. ಆ ಕಸ ಒಣಗಿದ ಮೇಲೆ ಬೇಕಾದ್ರೆ ಬೆಂಕಿ ಹಾಕಕ್ಕೆ ಬರ್ತೈತಿ. ಹೇಳಿದ ಅರ್ಥ ಆತಿಲ್ಲ ನಾನು? ನನಗಿದೆಲ್ಲ ಕಿತ್ತದಕ್ಕೆ ಬರೋದಿಲ್ಲ, ನನ್ನ ಕೈ ಎಲ್ಲ ನೋವಾಗುತ್ತೆ. ಸ್ಟಾರ್ಟಿಂಗಿಗೆ ಹಂಗೆ ಅನಿಸ್ತೈತಿ. ಒಂದೆರಡು ಕಸ ಕಿತ್ತಿದೆ ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ಅಮ್ಮ, ನನ್ನ ಕೈ ಎಷ್ಟು ಫಿಟ್ ಇದೆ. ಈ ಗಿಡ ಎಲ್ಲ ಇದನ್ನೆಲ್ಲ ಎದಕ್ಕೆ ಕಿತ್ತಬೇಕು? ಅದರ ಪಾಡಿಗೆ ಅದು ಬೆಳೀತಾ ಇರುತ್ತೆ ತಾನೆ.
ಹ್ಞೂ ಅಮ್ಮ ಕವಿತಾ, ಅದ್ರ ಪಾಡಿಗೆ ಅದು ಕಸ ಬೆಳೆಯಕ್ಕೆ ಬಿಟ್ರೆ ಸುತ್ತಲೂ ಇರೋ ಹೂವಿನ ಗಿಡ ಎಲ್ಲ ಬಾಡ್ಕೊಂಡು ಹೋಗುತ್ತವ. ಸುಮ್ಮನೆ ಕಿತ್ತು ಜಾಸ್ತಿ ಬಿಲ್ಡಪ್ ಕೊಡಕ್ಕೆ ಹೋಗ್ಬೇಡ. ಕಿತ್ತು ನಾನು ಹಂಗೆ ಮಾಡ್ತೀನಿ ಕೆಲಸ, ನಾನು ಹಿಂಗೆ ಮಾಡ್ತೀನಿ ಕೆಲಸ, ಇದೇನು ಆಫ್ಟರ್ ಆಲ್ ಜುಜುಬಿ ಕೆಲಸ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತಿದ್ದಿ ತಾನೆ. ಈಗ ಸುಮ್ಮನೆ ಕಿತ್ತು ನೀನು ಆ ಕಡೆಯಿಂದ ಕಿತ್ಕೊಂಬರ್ಬಾ. ಇದಿಷ್ಟು ಕಿತ್ತೋದಂದ್ರೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಯವ್ವ ತಾಯಿ, ನನಗೂ ಗೊತ್ತೈತಿ ನಿನ್ನ ಕೈಯಾಗ ಯಾವ ಕೆಲಸ ಆಗೋದಿಲ್ಲ ಅನ್ನೋದು ನನಗೆ ಚಂದನತಂಗೆ ಗೊತ್ತೈತಿ. ಎಷ್ಟಾಕೈತೆ ಅಷ್ಟು ಕಿತ್ಕೊಂತ ಹೋಗ್ತಿರು. ಈ ಕೆಲಸ ಎಲ್ಲ ಮುಗಿಸಿ ನಾನು ಬರ್ತೀನಂತ. ಹಲೋ ಮೇಡಮ್, ಮತ್ತು ನಾನು ಬರ್ತೀನಿ ಅಂತಂದು ಏನಾರ ತಾವೇನಾದ್ರು ಹಂಗೆ ಕುತ್ಕೊಂಡ್ರೆ ನಾನಂತೂ ಬಂದು ಕಿತ್ತೋದಿಲ್ಲ. ನೀನು ಅರ್ಧದ ಮೇಲಾರ ಕಿತ್ತಿರ್ಬೇಕು. ಹಂಗಂದ್ರೆ ಅಷ್ಟ ನಾನು ಬಂದು ಮತ್ತೆ ಜಾಯ್ನ್ ಹಾಕಿ ನಿನಗೆ. ಏನಾರ ಕವಿತಾ ಬರ್ತಾಳೆ, ನಮ್ಮ ಸವಿತಾ ಬರ್ತಾಳೆ ಬಿಡು ಕಿತ್ತಾಳ ಅಂತಂದು ಏನಾರು ಸುಮ್ಮನೆ ಕುತ್ಕೊಂಡು ನಾನು ಮಾತ್ರ ಕಿತ್ತೋದಿಲ್ಲ. ಲಘು ಲಘುನ ಕಿತ್ಕೊಂತ ಹೋಗಿ ನೀನು. ಈ ಗಿಡ ಎಲ್ಲ ಎಷ್ಟು ಫಿಟ್ಟಿದೆ ಗೊತ್ತಾ ನಿನಗೆ? ಕಿತ್ತೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಯವ್ವ ತಾಯಿ, ನಾನು ಆ ಕೆಲಸ ಎಲ್ಲ ಮಾಡೀನಿ. ನನಗೇನು ಅದೇನು ಹೊಸದಲ್ಲ. ಒಂದು 4 ಗಿಡ ಕಿತ್ತು ಆಮೇಲೆ 5ನೇ ಗಿಡ ಕಿತ್ತಾಕೆ ಬರ್ತೈತಿ. ಇನ್ನೊಬ್ಬರ ಜೀವನದಾಗ ಹುಳಿ ಹಿಂಡೋದು ಗೊತ್ತೈತಿ, ಈ ಕಸನ ಕಿತ್ತೋದು ಗೊತ್ತಾಗಲ್ಲನೇ ನಿನಗೆ. ಸುಮ್ಮನೆ ಕಿತ್ತ. ಸವಿತಾ ಬಾರವ, ನೀ ಈ ಕಡೆ ಎಲ್ಲ ಸ್ವಚ್ಛ ಮಾಡ್ಬಾ. ಸರಿ ಬೇಯಮ್ಮ.